ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರಾಣೀಸ್ ಲೈಫ್ ಸ್ಟೈಲ್ ವಿತ್ ಫ್ಯಾಮಿಲಿ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಿಮಗೆಲ್ಲ ಒಂದು ಸಿಹಿನ ತೋರಿಸ್ತಾ ಇದ್ದೀನಿ. ಅದು ಒಬ್ಬಟ್ಟು, ತೊಗರಿಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಸಿ ಆ್ಯಂಡ್ ಸಿಂಪಲ್ಲಾಗೆ ಬನ್ನಿ. ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ರವೆನ ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ. ಅದಾದಮೇಲೆ ಅದರದ್ದು 1/4 ಕಪ್ಪಷ್ಟು ಅಳತೆಯಲ್ಲಿ ಮೈದಾನ ತೊಗೊಂಡಿದ್ದೀನಿ. ಇದೆರಡನ್ನೂ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನ ತೊಗೊಂಡು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ರವೆನ 240 ml ಅಷ್ಟು ತೊಗೊಂಡಿದ್ದೀನಿ ನಾನು, 250-240 ml ಅಷ್ಟು. ಅದಾದಮೇಲೆ ಮೈದಾ ಹೀಗೆ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೊಂಡು ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕಲರ್ ಅಲ್ಲಲ್ಲಿ ಒಂದತ್ರ ಜಾಸ್ತಿ ಒಂದತ್ರ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಚೆನ್ನಾಗೆ. ಇದನ್ನು ಹದ ನೋಡ್ಕೋಬೇಕು, ಏಕೆಂದರೆ ಗಟ್ಟಿ ಆದರೆ ಒಬ್ಬಟ್ಟು ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ನಾನು ಮಾಡೋ ಹದದಲ್ಲೇ ಹಿಟ್ಟನ್ನ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಮತ್ತು ತಟ್ಟೋದಕ್ಕೂ ಕೂಡ ನಿಮಗೆ ಕೈ ನೋವೆಲ್ಲ ಆಗಲ್ಲ, ಗಟ್ಟಿ ಇರಲ್ಲ. ಹಾಗಾಗಿ ನೋಡಿ ಎಷ್ಟು ತೆಳುವಾಗಿ ಕಲಿಸ್ಕೋಬೇಕು ಅಂದರೆ ಹಿಟ್ಟನ್ನ ಹೀಗೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಕರೆಕ್ಟ್ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀಟಾಗಿ ಅದೇ ಹದದಲ್ಲಿ ಕಲಿಸ್ಕೊಳ್ಳೋಣ. ನಾನಿವಾಗ ನೋಡಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಇರಬೇಕು ಹಿಟ್ಟು. ಏನಪ್ಪ ಇದು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೋಬೇಡಿ. ಈ ಹಿಟ್ಟನ್ನ ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀವಲ್ವ, ಅವಾಗ ಕರೆಕ್ಟ್ ಹದ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆ ನಾದ್ಕೊಳ್ಳೋಣ. ಹಿಟ್ಟನ್ನ ಚೆನ್ನಾಗೆ ನಾದಬೇಕು, ನಾದಿದ್ರೇ ಒಬ್ಬಟ್ಟು ಸೂಪರಾಗಿ ಬರುತ್ತೆ ನಿಮಗೆ. ನಾವು ಯಾವ ಥರ ಎಷ್ಟು ನೀಟಾಗಿ ತಟ್ತೀವೋ ಅಷ್ಟು ಅಗಲವಾಗಿ ತೆಳುವಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ಹೀಗೆ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 10 ನಿಮಿಷ ನೀವು ನೀಟಾಗಿ ಚೆನ್ನಾಗೆ ನಾದಬೇಕು. ಆಗ ಹಿಟ್ಟಿಗೆ ಚೆನ್ನಾಗೆ ಹದ ಬರುತ್ತೆ. ಹೀಗೆ ನೀಟಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಈ ಹಿಟ್ಟು ಮೇಲೆ ಎಣ್ಣೆ ತೇಲ್ಬೇಕು, ಆ ಥರ ಎಣ್ಣೆನ ಹಾಕಿ ನಾನು ಇವಾಗ 1-2 ಗಂಟೆ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಆವಾಗ ಹಿಟ್ಟು ತುಂಬ ಸಾಫ್ಟಾಗಿ ಆಗುತ್ತೆ. ನೋಡಿ ಈ ಥರ ಎಣ್ಣೆನ ಜಾಸ್ತಿ ಹಾಕಬೇಕು ನೀವು. ಹಿಟ್ಟು ಮೇಲೆ ಫುಲ್ ಎಣ್ಣೆ ಕಾಣಿಸ್ಬೇಕು, ಹಿಟ್ಟು ಮುಳುಗೋ ಥರ ಎಣ್ಣೆನ ಹಾಕ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ನೀಟಾಗಿ ಸೈಡಲ್ಲಿ ಎತ್ತಿಟ್ಬಿಡಿ. ಇದು ನೆನ್ಕೊಳ್ಳೋದ್ರ ಅಷ್ಟರೊಳಗಡೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಈಗ ಆಗಿದೆ, ಇದು ಪ್ಲೇಟ್ನ ಮುಚ್ಚಿ ಎತ್ತಿಡೋಣ ಸೈಡ್ಗೆ. ಇದಾದಮೇಲೆ ಹೂರಣಕ್ಕೆ ನೋಡಿ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದಾದಮೇಲೆ 1 ಕಪ್ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಒಬ್ಬಟ್ಟು ರುಚಿಯಾಗಿರುತ್ತೆ. ಅದಾದಮೇಲೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗರಿಬೇಳೆ, ಜೊತೆಗೆ 3 ಏಲಕ್ಕಿ, ಒಂದು 1/4 ಇಂಚಷ್ಟು ಒಣಶುಂಠಿನ ತೊಗೊಂಡಿದ್ದೀನಿ. ಈಗ ಏಲಕ್ಕಿನ ನಾವು ಕುಟ್ಟನ್ನ ತಗೊಂಡು ಅದರಲ್ಲಿ ಏಲಕ್ಕಿ ಮತ್ತು ಒಣಶುಂಠಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಅದು ಪೌಡರ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಬೇಳೆನ ಬೇಯಕ್ಕೆ ಇಡಬೇಕಲ್ವಾ, ಹಾಗಾಗಿ ಬೇಳೆನ ನೀಟಾಗಿ ವಾಶ್ ಮಾಡ್ಕೊತೀನಿ. ಮೊದಲು ನಾನಿಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ನೋಡಿ ಬೇಳೆನ ಬೇಯಿಸೋದಕ್ಕೆ. ನೀರು ಸ್ವಲ್ಪ ಚೆನ್ನಾಗೆ ಬಬಲ್ಸ್ ಬರೋ ಹಾಗೆ ಕಾಯಬೇಕು. ಅದಾದಮೇಲೆ ಅದ್ರ ಜೊತೆಗೆ ನಾನಿವಾಗ ಬೇಳೆನ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ, ಅದು ಬಬಲ್ಸ್ ಬರೋ ಅಷ್ಟರೊಳಗೆ. ನೋಡಿ ಇವಾಗ ಬೇಳೆನ ವಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಬೇಳೆನ ನೀಟಾಗಿ ಬೇಯಿಸ್ಕೋಬೇಕು, ಅಂದರೆ ಫುಲ್ ಸ್ಮ್ಯಾಶ್ ಆಗಬಾರ್ದು. ಹಾಗಾಗಿ ಕುಕ್ಕರಲ್ಲಿ ನೀವು ಬೇಯಿಸ್ಕೊಳ್ಳೋದು ಬೇಡ, ಈ ಥರ ಓಪನ್ ಪಾತ್ರೆನಲ್ಲೇ ಬೇಳೆನ ನೀಟಾಗಿ ಬೇಯಿಸ್ಕೊಳ್ಳಿ. ಈ ಥರ ನೊರೆ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಡಿ ಅದನ್ನು, ಇಲ್ಲಾಂದರೆ ಅದು ಸ್ವಲ್ಪ ಒಂಥರ ಅನಿಸುತ್ತೆ, ಅಲ್ಲಲ್ಲೇ ಸಿಗುತ್ತೆ. ಹಾಗಾಗಿ ಈಗ ನೋಡಿ ಬೇಳೆ ಬೇಯೋ ಟೈಮಲ್ಲಿ ನಾನು ಒಂದು ಕಡೆ ಬೆಲ್ಲನೂ ಕೂಡ ಕರಗಿಸ್ಕೊಂಡು ಬಿಡ್ತೀನಿ. 1 ಕಪ್ ಬೆಲ್ಲನ ತೊಗೊಂಡಿದ್ದೆ ಅಲ್ವಾ, ಆ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು 2-3 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತೀನಿ. ಅಷ್ಟರೊಳಗಡೆ ಬೇಳೆ ಕೂಡ ಬೆಂದು ರೆಡಿಯಾಗಿದೆ. ನಾನು ಬೇಳೆನ ಸೋಸ್ಕೊಳ್ತೀನಿ ನೋಡಿ, ಸೋಸ್ಕೊಂಡಿದ್ದೀನಿ. ಬೇಳೆ ನೋಡಿ ಏನು ಸೂಪರಾಗಿ ಬೆಂದಿದೆ ಅಂತ, ಕರೆಕ್ಟ್ ಹದದಲ್ಲಿ ಬೆಂದಿದೆ. ಈ ಥರ ಕೈಯಲ್ಲಿ ಇಸ್ಕಿದ್ರೆ ಸ್ವಲ್ಪ ನಮಗೆ ಗಟ್ಟಿಯಾಗಿ ಅದು ಪೌಡರ್ ಆಗಬೇಕು, ಆ ಥರ ಬೇಳೆನ ಬೇಯಿಸ್ಕೊಂಡು ಅದಾದಮೇಲೆ ನೋಡಿ ನಾನಿವಾಗ ಬೆಲ್ಲ ಕೂಡ ಅಷ್ಟರೊಳಗಡೆ ರೆಡಿಯಾಗಿದೆ, ನೀರು ಥರ ಕರಗಿದೆ. ಇದಕ್ಕೆ ನಾನಿವಾಗ ತುರಿದಿಟ್ಕೊಂಡಿದ್ದಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ನೀಟಾಗಿ ಬೆಲ್ಲದ ಜೊತೆ ಹುರ್ಕೊಳ್ಬೇಕು.
ನೋಡಿ ಈ ಥರ ಚೆನ್ನಾಗೆ ಹುರ್ಕೊಳ್ಳೋದ್ರಿಂದ ಬೆಲ್ಲ ಮತ್ತು ತೆಂಗಿನಕಾಯಿ ಒಳ್ಳೆ ಘಮ ಘಮ ಅನ್ನೋ ಪರಿಮಳ ಬರುತ್ತೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಬೇಳೆನ ಸೇರಿಸ್ಕೋಬೇಕು. ಬೇಳೆ ಸೇರಿಸ್ಕೊಂಡು ನೀಟಾಗಿ ಅದು ಬೇಳೆ ಮಿಕ್ಸ್ ಆಗಬೇಕು. ಬೆಲ್ಲ ಮತ್ತು ತೆಂಗಿನಕಾಯಿ ಜೊತೆ ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ನ ಸ್ವಲ್ಪ ಫುಲ್ಲು ಲೋ ಫ್ಲೇಮಲ್ಲಿ ಆನ್ ಮಾಡಿಕೊಂಡು ಏಲಕ್ಕಿ ಪುಡಿ ಮತ್ತು ಶುಂಠಿನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ಎಲ್ಲ ಕರೆಕ್ಟ್ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಒಬ್ಬಟ್ಟು. ನೀವು ಕೂಡ ಈ ಥರ ಪ್ರೊಸೀಜರಲ್ಲಿ ಮಾಡಿ ನೋಡಿ. ಮತ್ತೆ ನೀವು ಇದೇ ಥರ ಮಾಡ್ಕೊಳ್ತೀರಾ. ಸಿಂಪಲ್ಲಾಗಿರುತ್ತೆ ಅಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಒಬ್ಬಟ್ಟು. ನೀವು ಕೂಡ ಹೀಗೆ ಮಾಡಿ, ಮಿಸ್ ಮಾಡಬೇಡಿ. ಸೂಪರಾಗಿರುತ್ತೆ. ಮನೆ ಮಂದಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಒಂದು 10 ನಿಮಿಷ. ಅಷ್ಟರಲ್ಲಿ ಬೆಂಗಳೂರಲ್ಲಿ ಮಳೆ ಬರ್ತಾಯಿದೆ. ಫಸ್ಟ್ ಡೇ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ವೆದರ್ ಕೂಲಾಗಿತ್ತು. ಒಳಗಡೆ ಮಾತ್ರ ಶೆಕೆ ಇತ್ತು, ಹೊರಗಡೆ ಬಂದರೆ ಕೂಲಾಗಿತ್ತು. ಹಾಗಾಗಿ ನಿಮ್ಗೆ ಇದೊಂದು ಕ್ಲಿಪ್ ತೋರಿಸೋಣ ಅಂತ ಅಷ್ಟೇ. ಈಗ ಹೂರ್ಣ ತಣ್ಣಗಾಗಿದೆ ನೋಡಿ. ಇದನ್ನು ರುಬ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನುಣ್ಣಗಾಗಬೇಕು. ಇದಕ್ಕೆ ನೀರೇನೂ ಆ್ಯಡ್ ಮಾಡೋ ಹಂಗಿಲ್ಲ. ಇದು ಯಾವ ಥರ ಇದೆಯೋ ಇದೇ ಥರ ತೊಗೊಂಡು ಇದನ್ನು ನೀಟಾಗಿ ರುಬ್ಕೊಂಬರೋಣ. ಫುಲ್ ನುಣ್ಣಗಾಗಬೇಕು, ಪೇಸ್ಟ್ ಥರ. ಆ ಥರ ರುಬ್ಬಿದ್ರೆ ಒಬ್ಬಟ್ಟು ನಮಗೆ ಎಷ್ಟೇ ತೆಳುವಾಗಿ ತಟ್ಟಿದ್ರೂ ಕೂಡ ಹರಿಯಲ್ಲ. ಹಾಗಾಗಿ ನೀವು ಹೂರ್ಣನ ಎಷ್ಟು ಚೆನ್ನಾಗಿ ರುಬ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಈಗ ನೋಡಿ ನಾನು ಪೂರ್ತಿ ಹೂರ್ಣನ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ಇದನ್ನು ನೀಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಬ್ಬಟ್ಟನ್ನ ತಟ್ಟೋದಕ್ಕೆ ಶುರು ಮಾಡ್ಕೊಳ್ತೀನಿ. ಆವಾಗಲೇ ನೆನೆಸಿಟ್ಟಿದ್ದೆ ಅಲ್ವಾ ನಾನು, 1 hour ನಾನು ನೆನೆಸಿಟ್ಟಿದ್ದಷ್ಟೇ. ಆ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟು. ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನಾವು ಯಾವ ಥರ ಒಬ್ಬಟ್ಟನ್ನ ತಟ್ಟಬೇಕು ಅನ್ಕೋತೀವೋ ಅಷ್ಟು ನಾವು ಅಂದ್ಕೊಂಡಿದ್ದ ಥರನೇ ಒಬ್ಬಟ್ಟು ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಹದದಲ್ಲಿ. ನೋಡಿ ಇವಾಗ ಮತ್ತೆ ನಾದಬೇಕು ಚೆನ್ನಾಗೆ. ಒಂದು 10 ನಿಮಿಷ ನೀವು ನಾದ್ಕೊಳ್ಳಿ. ಈ ಥರ ಫುಲ್ಲು ಪ್ರೆಸ್ ಮಾಡಿ ನೀಟಾಗೆ ನಾದ್ಕೊಳ್ಳೋದ್ರಿಂದ ನಾವು ಯಾವ ಥರ ಬೇಕಾದ್ರೂ ಒಬ್ಬಟ್ಟನ್ನ ತಟ್ಕೋಬೋದು. ನಾನಿಲ್ಲಿ ತಟ್ಟಲ್ಲ ಒಬ್ಬಟ್ಟನ್ನ ಇವತ್ತು, ನಿಮಗೆ ತೋರಿಸ್ತೀನಿ. ಒಂದು ಟ್ರಿಕ್ ಇದೆ, ಸೂಪರಾಗಿರುತ್ತೆ ಆ್ಯಂಡ್ ಈಸಿಯಾಗಿರುತ್ತೆ. ಯಾರಿಗೂ ಒಬ್ಬಟ್ಟು ಮಾಡೋದಕ್ಕೆ ಬೋರ್ ಅನ್ಸೋದೇ ಇಲ್ಲ. ನನಗೂ ಫಸ್ಟು ಅಯ್ಯೋ ತಟ್ಟಬೇಕಾ ಅನ್ನಿಸ್ತಿತ್ತು. ಬಟ್ ಈ ಟ್ರಿಕ್ನ ಮತ್ತೆ ಹೇಳ್ಕೊಟ್ಮೇಲೆ ನನಗೆ ಇವಾಗ ಅನಿಸುತ್ತೆ ಎಷ್ಟು ಬೇಕಾದರೂ ಒಬ್ಬಟ್ಟನ್ನ ಮಾಡ್ಕೋಬೋದು ಅಂತ. ನೋಡಿ ನಾನಿವಾಗ ಹಿಟ್ಟನ್ನೆಲ್ಲ ನೀಟಾಗಿ ನಾದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಬ್ಬಟ್ಟನ್ನ ತಟ್ಟೋಕ್ಕೆ ಶುರು ಮಾಡ್ಕೊಳ್ತೀನಿ. ಒಬ್ಬಟ್ಟನ್ನ ತಟ್ಟೋದಕ್ಕೆ ನಾನಿಲ್ಲಿ ಒಂದು ಎಣ್ಣೆ ಕವರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ಥರ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮೈದಾನ ನಾವಿಲ್ಲಿ ಸ್ವಲ್ಪನೇ ತೊಗೋಬೇಕು. ಹೂರ್ಣ ಮಾತ್ರ ಜಾಸ್ತಿ ತೊಗೋಬೇಕು. ನಾವು ಮೈದಾ ಎಷ್ಟು ತೊಗೊಂಡಿರ್ತೀವೋ ಅದ್ರ 3/4 ಭಾಗದಷ್ಟು ಹೂರ್ಣನ ತೊಗೋಬೇಕು. ನಾನಿಲ್ಲಿ 1/4 ಭಾಗದಷ್ಟು ಅಷ್ಟೇ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ ಹೂರ್ಣ ಎಷ್ಟು ದಪ್ಪ ತೊಗೊಳ್ತಾ ಇದ್ದೀನಿ ಅಂತ. ಹೂರ್ಣ ಜಾಸ್ತಿ ತೊಗೊಂಡು ಲೇಯರ್ ನೋಡಿ ನಾನು ಯಾವ ಥರ ಹಾಕ್ತೀನಿ. ಒಂದು ಆ ಕಡೆ ಒಂದು ಈ ಕಡೆ, ಎಲ್ಲನೂ ಸೆಂಟ್ರಿಗೆ ತೊಗೋಬಾರ್ದು. ಆವಾಗ ತಟ್ಟಿದ್ರೆ ಬರೀ ಮೈದಾ ಸಿಗುತ್ತೆ ಸೆಂಟ್ರಲ್ಲಿ. ಹಾಗಾಗಿ ಒಂದು ಆ ಕಡೆ ಇನ್ನೊಂದು ಲೇಯರ್ನ ಈ ಕಡೆ ಆ ಥರ ಹಾಕ್ಕೊಂಡು ನೀಟಾಗಿ ಒಬ್ಬಟ್ಟನ್ನ ತಟ್ಕೊಳ್ಳೋದ್ರಿಂದ ಮೈದಾ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಎಲ್ಲೂ ನಮಗೆ ಮೈದಾ ಥರ ಸಿಗಲ್ಲ. ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಾದಮೇಲೆ ನಾನು ಇನ್ನೊಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಎಣ್ಣೆನ, ಒಂದು 1/4 ಸ್ಪೂನಷ್ಟು ಎಣ್ಣೆನ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ನೋಡಿ ಇದ್ರ ಮೇಲೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇಷ್ಟೇ ಈಸಿಯಾಗಿ ಒಬ್ಬಟ್ಟನ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಾಫ್ಟಾಗೆ, ಎಷ್ಟು ಇನ್ನೂ ತೆಳುವಾಗೆ ಮಾಡ್ಕೋಬೋದು ನೀವು. ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದು. ನೀವು ಇನ್ನೂ ಎಷ್ಟು ಕೂಡ ಸ್ಪ್ರೆಡ್ ಮಾಡ್ತೀರೋ ಅಷ್ಟು ಸ್ಪ್ರೆಡ್ ಆಗುತ್ತೆ ಈ ಒಬ್ಬಟ್ಟು, ಮತ್ತು ಹರಿಯಲ್ಲ ಕೂಡ. ನೋಡಿ ಇವಾಗ ತವಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಫಸ್ಟ್ ಟೈಮ್ ಎಣ್ಣೆ ಹಾಕ್ಕೊಳ್ಳಿ ಅಷ್ಟೇ, ಅದಾದಮೇಲೆ ಎಣ್ಣೆ ಅವಶ್ಯಕತೆ ಇರಲ್ಲ. ಈಗ ತವ ಮೇಲೆ ಒಬ್ಬಟ್ಟನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು. ನೋಡಿ ಒಬ್ಬಟ್ಟು ಒಂದು ಸ್ವಲ್ಪನೂ ಕೂಡ ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಟ್ರಿಕ್ ನೀವು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಈಸಿ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ. ಯಾರು ಯಾವಾಗ ಕೇಳಿದ್ರು ಓ ಒಬ್ಬಟ್ಟಾ, ಓಕೆ ಮಾಡೋಣ ಅಂತ ಅಂತೀರಾ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಬ್ಬಟ್ಟು ಟ್ರಿಕ್. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಈಗ ನೋಡಿ ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೊಳ್ತೀನಿ. ಒಬ್ಬಟ್ಟು ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ಸೂಪರಾಗಿತ್ತು. ನೀವು ಕೂಡ ಇದೇ ಥರ ಮಾಡಿ
ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ಒಬ್ಬಟ್ಟು ಎರಡೂ ಕಡೆ ಬೇಯ್ತಾ ಇದೆ. ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ನಾನು ಒಬ್ಬಟ್ಟನ್ನ ಎತ್ತಿಟ್ಕೋತೀನಿ. ಎರಡೂ ಸೈಡ್ ಬೆಂದಿದೆ. ಈ ಟೈಮಲ್ಲಿ ಒಬ್ಬಟ್ಟನ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಒಬ್ಬಟ್ಟನ್ನ ತಟ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಗೊತ್ತಾಯ್ತಲ್ವ ನಿಮಗೂ? ಸ್ವಲ್ಪನೇ ಮೈದಾ ತಗೊಳ್ಳಿ, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕವರ್ ಮೇಲೆ. ಅದಾದಮೇಲೆ ಹೂರಣನ ತೊಗೊಂಡು ನೋಡಿ, ಸ್ವಲ್ಪ ಜಾಸ್ತಿ ಹೂರಣನ ತೊಗೊಂಡು ನೀಟಾಗಿ ಲೇಯರ್ಗಳನ್ನ ಆ ಕಡೆ ಈ ಕಡೆ ಹಾಕ್ಕೋಬೇಕು. ಒಂದೇ ಹತ್ರ ಹಾಕ್ಕೋಬಾರ್ದು, ಹೇಳಿದ್ದೀನಲ್ವಾ, ಹಾಗೆ ಮಾಡಿ. ಹಾಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು, ಸೂಪರಾಗಿರುತ್ತೆ ಟೇಸ್ಟ್ ಕೂಡ. ಬನ್ನಿ ಒಬ್ಬಟ್ಟನ್ನ ತಟ್ಕೊಂಡು ಬೇಯಿಸ್ಕೊಂಡು ಬರೋಣ. ಸೇಮ್ ಟ್ರಿಕ್ ಗೊತ್ತಾಯ್ತಲ್ವಾ? ನೋಡಿ ಏನು ಸಕ್ಕತ್ತಾಗಿ ಬರ್ತಾಯಿದೆ ಅಂತ. ನನಗಂತೂ ತುಂಬ ಇಷ್ಟ ಈ ಥರ ಮಾಡೋದಕ್ಕೆ. ಹಾಗಾಗಿ ಇನ್ನೂ ಮಾಡಬೇಕನ್ನಿಸ್ತಾ ಇತ್ತು, ಬಟ್ ಸಾಕಂತ ಅಷ್ಟೇ ಸಾಕು ಅಂತ ಬಿಟ್ಬಿಟ್ಟೆ. ಸೂಪರಾಗಿ ಬರುತ್ತೆ ಒಬ್ಬಟ್ಟು. ನೆಕ್ಸ್ಟ್ ನಾನು ಇಲ್ಲಿ ಮಾಡ್ತಿರೋ ಒಬ್ಬಟ್ಟು ನನ್ನ ಹಸ್ಬೆಂಡ್ಗೋಸ್ಕರ. ಅವ್ರಿಗೆ ಯಾವ ಥರ ಅಂದರೆ ಸ್ವಲ್ಪ ಮೈದಾ ಜಾಸ್ತಿ ಇರಬೇಕು, ಹೂರಣ ಸ್ವಲ್ಪ ಕಮ್ಮಿ ಇರಬೇಕು. ಆ ಥರ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಅವ್ರು ತಿನ್ನೋದೇ ಒಂದು ಒಬ್ಬಟ್ಟು, ಅದು ಈ ಥರ ಇದ್ರೇ ಅವ್ರು ತಿನ್ನೋದು. ಹಾಗಾಗಿ ನೋಡಿ, ಅವ್ರಿಗೋಸ್ಕರ ಮಾಡ್ತಿರೋ ಈ ಒಬ್ಬಟ್ಟು ಎಷ್ಟು ಊದ್ತಾ ಇದೆ ನೋಡಿ, ಫುಲ್ಲು ಸೂಪರಾಗಿ ಬರ್ತಾಯಿದೆ, ಪೂರಿ ಥರ ಆಗುತ್ತೆ. ಎರಡೂ ಕಡೆ ನೀಟಾಗಿ ಈ ಥರ ಬೇಯಿಸ್ಕೊಂಡ್ಮೇಲೆ ನಮ್ಮ ಒಬ್ಬಟ್ಟೆಲ್ಲ ರೆಡಿ ಆಗುತ್ತೆ. ಈ ಒಬ್ಬಟ್ಟು ಅಂದರೆ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎತ್ತಿಟ್ಕೊಳ್ಳೋಣ. ಒಬ್ಬಟ್ಟು ಇವಾಗ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ. ಒಬ್ಬಟ್ಟು ಜೊತೆಗೆ ತುಪ್ಪ ಮತ್ತು ಹಾಲು. ನಮ್ಮೂರ ಸೈಡೆಲ್ಲ ಜಾಸ್ತಿ ಹಾಲಲ್ಲಿ ತಿಂತಾರೆ ಒಬ್ಬಟ್ಟನ್ನ. ತುಪ್ಪ ಮತ್ತು ಸಕ್ಕರೆ, ಸ್ವಲ್ಪ ಹಾಲು ಹಾಕ್ಕೊಂಡು ಒಬ್ಬಟ್ಟನ್ನ ತಿಂತಾರೆ. ಹಾಗಾಗಿ ನಾನಿಲ್ಲಿ ಹಾಲು ಮತ್ತು ತುಪ್ಪನ ಇಟ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಒಬ್ಬಟ್ಟು? ಸೂಪರಾಗಿದೆ ಅಲ್ವಾ? ನೀವು ಕೂಡ ಟ್ರೈ ಮಾಡ್ತೀರಾ ಈ ಹಬ್ಬದಲ್ಲಿ?